ಚಾಮುಂಡೇಶ್ವರಿ ಜಗದೋದ್ಧಾರಿಣಿಯಾದ ನಮ್ಮನ್ನ ಉದ್ಧರಿಸುತ್ತಾಳೆ. ಉದ್ಧರಿಸಿ ಅಷ್ಟೇ ಅಲ್ಲ, ಶ್ರೀರಾಮನಂತ ಗಂಡ ಮೈದುನಂತ ನನ್ನ ಮಕ್ಕಳನ್ನ ನೀನು ಕೊಟ್ಟಿದ್ದೀಯ. ನಮ್ಮ ಬಡ ರೈತರನ್ನ ಕಾಪಾಡೋ ಬರ ನಿನ್ನದು ತಾಯಿ. ಇದದು ಅಷ್ಟೇ ಅಲ್ಲ, ಇವತ್ತು ಭೀಮನ ಅಮಾವಾಸ್ಯೆ ಅಂದ್ರೆ ಗಂಡನ ಪಾದ ಪೂಜೆ ಮಾಡುವಂಥದ್ದು. ಗಂಡನ ಆಯಸ್ಸು ಹೆಚ್ಚಾಗಿ ಅಂತ ಇವತ್ತು ಹೆಣ್ಣು ಮಕ್ಕಳು ಮುತ್ತೈದೆಯರು ಗಂಡನ ಪಾದ ಪೂಜೆಯನ್ನ ಮಾಡ್ತಾರೆ. ಇವತ್ತು ಆ ದಿನ
ನನ್ನ ಗಂಡ ಬೇಗ ಬರ್ಲಿ ಅಂತ ನಾನು ನೋಡ್ತಾ ಇದ್ದೇನೆ ದಾರಿ. ಪಾರ್ವತಿ, ಪಾರ್ವತಿ ರೀ, ಈಗ ಬಂದಿರ ಬನ್ನಿ ಸ್ವಾಮಿ, ನಿಮ್ಮ ದಾರಿಯನ್ನೇ ನಾನು ಮಾಡ್ತೀನಿ. ಮೊದಲು ಹೋಗಿ ಆ ದೇವರಿಗೆ ಪೂಜೆ ಮಾಡಿ ಬನ್ನಿ ಸ್ವಾಮಿ, ಬನ್ನಿ. ರೀ, ಬನ್ನಿ ಕುಳಿತುಕೊಳ್ಳಿ ಸ್ವಾಮಿ, ನಿಮ್ಮ ಪಾದ ಪೂಜೆನ ನಾನಿವತ್ತು ಮಾಡ್ತೀನಿ ಸ್ವಾಮಿ. ನಾಡಿನ ಸಂಸ್ಕೃತಿಯಂತೆ ನಿಯಮ ನಿತ್ಯಗಳನ್ನು ಪಾಲಿಸುವಲ್ಲಿ ನನ್ನ ಸತಿಯನ್ನು ಪಡೆದ ನಾನೇ ಧನ್ಯ. ಇಂದು ತುಂಬಾ ಸಂತೋಷವಾಗುತ್ತಿದೆ ಪಾರ್ವತಿ. ಈ ಸಂತೋಷದ ಸಮಯದಲ್ಲಿ ನಿನಗೊಂದು ಪ್ರೀತಿಯ ಕಾಣಿಕೆ ಕೊಡಬೇಕೆಂಬ ಆಸೆಯಾಗುತ್ತಿದೆ. ಬಂಗಾರದ ಒಡವೆ ಕೊಡುವಷ್ಟು ಶ್ರೀಮಂತ ನಾನಲ್ಲ, ನಾನೊಬ್ಬ ಬಡ ರೈತ. ಬಂಗಾರ ಕಳೆದು ಹೋದರೂ ಹೋಗಬಹುದು. ನಾ ಕೊಡುವ ಪ್ರೀತಿಯ ಕಾಣಿಕೆ ನಾ ಜೀವಂತವರೆಗೆ ಇರುವವರೆಗೂ ಶಾಶ್ವತ. ಹೌದಾ ಸ್ವಾಮಿ, ಅದೇನಂತ ಹೇಳಿ ಸ್ವಾಮಿ ನನಗೆ. ರೈತ ಹಚ್ಚಿದ ಸಿಂಧೂರ ಜೀವನ ಸಾರ್ಥಕ. ತುಂಬಾ ಸಂತೋಷ ಆಗ್ತದೆ. ನಿಮ್ಮ ಜೀವನ ಸಾರ್ಥಕ ಅಷ್ಟೇ ಅಲ್ಲ, ನಿಮ್ಮಂತ ಪತಿಯನ್ನು ಪಡೆದ ನಾನು ನಿಜವಾಗ್ಲೂ ಧನ್ಯಳಾಗಿ ಸ್ವಾಮಿ. ನಾನು ನಿಜವಾಗ್ಲೂ ಧನ್ಯನಾಡಿ. ನನ್ನ ಜೀವನಕ್ಕೆ ಇಷ್ಟೇ ಸಾಕು, ಇದಕ್ಕಿಂತ ಇನ್ನೇನು ಬೇಡ. ಯಾಕಂದ್ರೆ ಜೀವನದಲ್ಲಿ ನಿಮ್ಮಂತ ಪತಿ ಸಿಕ್ಕಿದ್ದು ನನ್ನ ಪ್ರಿಯ. ಗಂಡನು ಪ್ರೀತಿ ಹೊಂದಿದ್ರು ಸಾಕು. ಯಾವ ಅಂತಸ್ತು ಈ ಹೆಣ್ಣಿಗೆ ಯಾವತ್ತೂ ದೊಡ್ಡದಲ್ಲ ಸ್ವಾಮಿ, ಯಾವತ್ತೂ ದೊಡ್ಡದಲ್ಲ. ಪಾರ್ವತಿ, ನನ್ನ ಮಿಲನ ಎಂದರೆ ಇದೇ ಅಲ್ಲವೇ? ಪ್ರತಿಯೊಬ್ಬರ ಜೀವನದಲ್ಲಿ ಸುಂದರವಾಗಿ ಬಾಳಿ ಬದುಕಲು ಏನು ಬೇಕು? ಗಂಡನ ಪ್ರತಿ ಹೆಜ್ಜೆಯಲ್ಲಿ ಬೆನ್ನಿಗೆ ನಿಲ್ಲುವ ಸತಿ ಸಂಸಾರದ ಜ್ಯೋತಿ. ನನ್ನ ಮನೆ ಬೆಳಗಲು ಬಂಗಾರ, ನನ್ನ ಮನೆ ಬೆಳಗಲು ಬಂದ ಮಹಾಲಕ್ಷ್ಮಿ ಕಣೆ ನೀನು. ಗಂಡನ ಹೆಣ್ಣು ಜಗದ ಕಣ್ಣು, ಮಮತೆ ಮಡಿಲಾಗುವಳು ಹೆಣ್ಣು, ನೆಚ್ಚಿನ ಮಡದಿಯಾಗುವಳು ಹೆಣ್ಣು, ತನ್ನ ಜೀವವನ್ನು ಎತ್ತರವಾಗಿಟ್ಟು ಜನ್ಮ ಕೊಡುವ ತಾಯಿ ಕೂಡ ಒಂದು ಹೆಣ್ಣು. ಹೆಣ್ಣಿನಿಂದಲೇ ತೂಗುತ್ತಿದೆ ಜಗದ ತೊಟ್ಟಿಲು. ಇಷ್ಟೆಲ್ಲ ಗೊತ್ತಿದ್ದರೂ 20 ವರ್ಷಗಳ ಹಿಂದೆ ತಾಯಿಯ ಗರ್ಭದಲ್ಲಿ ಹೆಣ್ಣನ್ನು ಭ್ರೂಣ ಹತ್ಯೆ ಮಾಡಿದರಲ್ಲ, ಇಂದು ಹಾದಿ ಬೀದಿಯಲ್ಲಿ ಹೆಣ್ಣು ಸಿಗುತ್ತಲ್ಲವೆಂದು ಓಡಾಡುತ್ತಿದ್ದಾರಲ್ಲ. ಎಂತಹ ದೌರ್ಭಾಗ್ಯ ಪಾರ್ವತಿ, ಎಂತಹ ದೌರ್ಭಾಗ್ಯ. ಎಂತ ಮಾತನಾಡಿದ್ರಿ. ನಿಮ್ಮ ಮಾತನ್ನು ಕೇಳ್ತಿದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಹೆಣ್ಣಿನ ಬಗ್ಗೆ ಎಷ್ಟೊಂದು ಭಾವುಕರಾಗಿ ನೀವು ಮಾತಾಡಿದ್ರಲ್ಲ, ನಾನೇ ನಿಜವಾಗ್ಲೂ ಭಾವುಕಳಾದೆ ಸ್ವಾಮಿ, ಭಾವುಕಳಾದೆ. ಅಂದ ಹಾಗೆ ನಿಮ್ಮ ಮಾತಿಗೆ ನಾನು ಮನಸೋತು ಹೋಗಿದ್ದೇನೆ ಸ್ವಾಮಿ, ನಾನು ಮನಸೋತು ಹೋದೆ. ಅಂದಾಗೆ ಸ್ವಾಮಿ, ನಿಮ್ಮ ತೋಟದ ಕೆಲಸ ಹೇಗೆ ನಡೀತಾ ಇದೆ? ಏನು ಹೇಳಲಿ ಪಾರ್ವತಿ, ನೀರಿಗಾಗಿ ಕಾದು ಬಾಯಾಡಿದ ಭೂಮಿ, ಒಣಗುವ ಅಂಚಿನಲ್ಲಿ ನಿಂತ ಬೆಳೆಗಳು, ಮುಗಿಲು ನೋಡುತ್ತಾ ನಿಂತ ರೈತ. ಬರುವ ಮಳೆ ಬಾರದಿದ್ದಾಗ ಮುಗಿಲು ನೋಡಿ ಕತ್ತಲು ಇಟ್ಟಿದೆ ಪಾರ್ವತಿ. ಸುಡು ಬಿಸಿಲಿಗೆ ಬಾಡಿದ ಬೆಳೆಗಳನ್ನು ನೋಡಿ ನನ್ನ ಕರುಳು ಕಿತ್ತು ಬರುತ್ತಿದೆ ಪಾರ್ವತಿ, ಕರುಳು ಕಿತ್ತು ಬರುತ್ತಿದೆ. ರೈತರ ಗೋಳು ಕೇಳುವರಾರು. ನಾನು ಹೀಗೆ ಹೇಳ್ತೀನಂತ ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡಿ. ನೀವು ಸಾಲ ಮಾಡಿ ಯಾಕೆ ನೀವು ಬೋರ್ವೆಲನ್ನ ಹಾಕಿಸ್ಬಾರ್ದು? ನೀನು ಹೇಳುವುದು ಸರಿ ಪಾರ್ವತಿ, ಆದರೆ ಇಂಥ ವಿಷಯದಲ್ಲಿ ಆದರೆ ನಮ್ಮ ಮಾತೇಕೆ ಫ್ರೀ ನಿಮ್ಗೆ? ದುಡ್ಡಿನ ವಿಷಯವಲ್ಲೇ ಪಾರ್ವತಿ, ವಿಚಾರ ಮಾಡಲೇಬೇಕು. ನಾನು ಏನಾದರೂ ಒಂದು ಹೇಳಿದ್ರೆ ನೀವು ಏನಾದರೂ ಒಂದು ವಿಚಾರ ಮಾಡಿ ಸುಮ್ಮನೆ ಆಗ್ತೀರಿ. ಪ್ರಯತ್ನ ಪಡೋಣ, ಫಲವನ್ನ ಆ ದೇವರಿಗೆ ಬಿಟ್ಬಿಡೋಣ. ಬನ್ನಿ, ಮೊದಲು ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಬನ್ನಿರಿ. ವಿಶ್ರಾಂತಿ ಅದು ಹಾಗೇನೆ ಸುಮ್ಮನೆ ಸಿಗುತ್ತಾ ಪಾರ್ವತಿ? ನಿನ್ನ ಸುಮಧುರ ಕಂಠದಿಂದ ಬರಲಿ ಒಂದು ಗಾನಸಿದೆ. ನನ್ನ ಗಂಡನ ಮಾತನ್ನು ಮೀರುದುಂಟೆ. ಆಯ್ತು ಸ್ವಾಮಿ, ನಿಮ್ಮ ಇಷ್ಟದಂತೆ ಆಗಲಿ.
ಅಡುಗೆ ರೆಡಿ ಮಾಡ್ತೀನಿ ಸರ್. ಹೇ ದೇವ, ಏನು ನಿನ್ನ ವಿಚಿತ್ರ ಲೀಲೆ? ಬಡತನ 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 ಬಡತನವೆಂಬ ಬರಸಿಡಿಲು ಬಂದು ಬಡಿಯಿತಲ್ಲ ಈ ನನ್ನ ಬಾಡಿಗೆ. ಚಿಕ್ಕಂದಿನಿಂದಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಎಣಿಸಲಾರದ ಕಷ್ಟಗಳನ್ನು ಅನುಭವಿಸಿ ವಿಧಿಯಾಡುವ ನಾಟಕಕ್ಕೆ ಕೊನೆಯೇ ಇಲ್ಲ. ಅಂದು ಮಹಾತ್ಮ ಗಾಂಧೀಜಿಯವರು ಕಂಡ ಕನಸು ರಾಮರಾಜ್ಯವಾಗುವುದು ಯಾವಾಗ? ಸತ್ಯ ಹರಿಶ್ಚಂದ್ರಂತೆ ಸೋಗು ಹಾಕಿ ದುಷ್ಟ ರಾಜಕೀಯ ಕಳ್ಳರು ತುಂಬಿರುವ ಈ ಸಮಾಜದಲ್ಲಿ ನಿತ್ಯ ನಡೆಯುವ ಅನ್ಯಾಯಗಳನ್ನು ತಡೆಯುವರಾರು? ಲಂಚ ಸಾಮ್ರಾಜ್ಯದ ಅಡ್ಡದಾರಿ ಹಿಡಿದು ಶ್ರೀಮಂತರು ಶ್ರೀಮಂತರಾಗುತ್ತಲೇ ಇದ್ದಾರೆ. ಆದರೆ ಬಡವರು ಮತ್ತಷ್ಟು ಬಡವರಾಗುತ್ತಲೇ ಇದ್ದಾರೆ. ಮನೆಗೆ ಹಿರಿಯಣ್ಣನಾಗಿ ನಾನು ಓದಬೇಕು, ಓದಿ ಬೆಳೆಯಬೇಕೆನ್ನುವ ತಮ್ಮಂದಿರು ಅವರ ಕಾಲೇಜಿನ ಫೀಸನ್ನು ಕಟ್ಟಲು ಆಗುತ್ತಿಲ್ಲವಲ್ಲ ನನ್ನಿಂದ. ಅಂದು ಅಮ್ಮ ಸಾಯುವಾಗ ನನ್ನನ್ನು ಹತ್ತಿರ ಕರೆದು, ಮಗು ಶಿವಪ್ಪ, ನಿನ್ನ ತಮ್ಮಂದಿರು ಚಿಕ್ಕವರು, ಅವರಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನಾಗಿ ಸಾಕಿ ಸಲುವ ಭಾರ ನಿನ್ನದು ಮಗು ಎಂದು ಪ್ರಾಣ ಬಿಟ್ಟಗಳಿಗೆ ಇಂದು ನನ್ನನ್ನು ತುಂಬಾ ಕಾಡುತ್ತಿದೆ. ಎಲ್ಲಿ ಹೋಗಲಿ, ಏನು ಮಾಡಲಿ, ಯಾರಲ್ಲಿ ಸಾಲ ಕೇಳಲಿ? ಅಣ್ಣ ಅತ್ತಿಗೆ. ಪಾರ್ವತಿ, ಪಾರ್ವತಿ, ಆಕಾಶ, ಯಾವ ಆಟದಲ್ಲಿ ಎತ್ತಿದೆಯೋ? ಅತ್ತಿಗೆ, ಈ ನಮ್ಮ ನಾಡಿಗೆ ಬಾಕ್ಸಿಂಗಲ್ಲಿ ನಾನೇ ಫಸ್ಟ್. ಅತ್ತಿಗೆ ಸಂತೋಷ.
ಅಪ್ಪ ನಾನು ಈ ಕುಸ್ತಿ ಕೊಂಡ್ಬಿಟ್ರೆ ಈ ಬಾಕ್ಸಿಂಗ್ ಅದ್ಯಾವುದೂ ನನಗೆ ತಿಳಿಯೋದಿಲ್ಲ. ಏನತ್ತಿಗೆ ಬಾಕ್ಸಿಂಗ್ ಅಂದರೆ ಗೊತ್ತಿಲ್ವಾ? ಕನ್ನಡಿಗರ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ತಾಯಿಗೆ ತಕ್ಕ ಮಗ ಸಿನಿಮಾ ನೋಡಿದ್ದೀರಾ? ನೋಡಿದ್ದೀನಿ, ಅವರು ಹೊಡೆದಾಡಿದ್ರೆ ಆದ್ರೆ ಈ ಹೊಡೆದಾಟ ಬೇಡ ಅಂದ್ರೆ ನನಗೆ ಅವ್ರಿಗೆ ತುಂಬಾ ಭಯ ಆಗುತ್ತಪ್ಪ. ಯಾಕತ್ತಿಗೆ ಹೆದರ್ತೀಯಾ? ಧರ್ಮರಾಜನಂತ ನಮ್ಮಣ್ಣನ ಶ್ರಮದಿಂದ ಅತ್ತಿಗೆ ಈ ಪ್ರೀತಿಯ ಕೈಗುತ್ತಿನಿಂದ ಈ ನಾಡೇನು ಇಡೀ ದೇಶವನ್ನು ಗೆದ್ದು ಬರಬೇಕಾದ್ದು ಈ ನಿನ್ನ ಮೈದರಲ್ಲಿದೆ. ಹೆದರಿಕೆ ಹೇಗತ್ತಿಗೆ? ಆಕಾಶ, ನೀವು ಯಾವ ಆಟದಲ್ಲಿ ಗೆದ್ದು ಬಂದಿರ್ತ? ಅತ್ತಿಗೆ ವೀರಭದ್ರ ಅಣ್ಣನ ಹತ್ರ ಬಾಕ್ಸಿಂಗ್ ನನಗೆ ಬರೋದಿಲ್ಲ. ನಮ್ಮ ಕಾಲೇಜಿನಲ್ಲಿ ನಡೆದ ಕ್ವಿಜ್ ಕಾಂಪಿಟೇಷನ್ ನಲ್ಲಿ ನನಗೆ ಪ್ರಥಮ ಸ್ಥಾನ ಬಂದಿದೆ. ಅತ್ತಿಗೆ ನಿಮಗೆ ಸಂತೋಷ ತಾನೆ? ತುಂಬಾ ತುಂಬಾ ಸಂತೋಷವಿಲ್ಲ. ನೀವಿಬ್ರು ಒಂದೊಂದು ಆಟದಲ್ಲಿ ಗೆದ್ದಿರಲ್ಲ, ಅಷ್ಟೇ ಸಾಕು. ಹಾಗೆ ನಿಮ್ಮ ಅಣ್ಣನ ಆಶೀರ್ವಾದ ಪಡಿಸಿ. ಅಣ್ಣ ಆಶೀರ್ವಾದ ಮಾಡಿ ಅಣ್ಣ. ಅಣ್ಣ, ಯಾಕಣ್ಣ ಮೌನವಾಗಿದೆಯಾ? ನಮ್ಮ ಆಟದಲ್ಲಿ ಗೆದ್ದು ನಿನಗೆ ಸಂತೋಷವಾಗಲಿಲ್ಲವೇ? ವೀರಭದ್ರ, ನನ್ನ ವಿಚಾರ ಅದಲ್ಲ. ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲು ಆಗುತ್ತಿಲ್ಲವಲ್ಲ ಎಂಬ ಚಿಂತೆ ನನ್ನನ್ನು ಕಾಡುತ್ತಿದೆ. ಅಣ್ಣ ಯಾಕಣ್ಣ ಹೆಂಗಂತೀಯ? ನಮ್ಮಿಂದ ಇಷ್ಟೊಂದು ಚಿಂತೆ ಮಾಡುವುದಾದರೆ ನಮಗೆ ಓದೇ ಬೇಡ. ನಾವು ನಿನ್ನ ಜೊತೆ ಹೊಲದ ಕೆಲಸಕ್ಕೆ ಬರುತ್ತೇವೆ. ಮೈದನ, ಏನ್ ಹೇಳ್ತಿದ್ಯಪ್ಪ? ಏನ್ ಹೇಳ್ತಾ ಇದ್ಯಾ? ನೀನು ಚೆನ್ನಾಗಿ ಓದ್ಬೇಕಲ್ಲವೇ? ನೀನು ಹೊಲದಲ್ಲಿ ಕೆಲಸ ಮಾಡ್ಬೇಕಂತ ನಿನ್ನನ್ನು ನಾವು ಓದಿಸ್ತಿದ್ದೀನಿ ಅಂತ ಓದಿಸ್ತಾ ಇದ್ದೀವಾ? ಖಂಡಿತ ಓದುತ್ತೇವೆ ಅತ್ತಿಗೆ. ಅಣ್ಣ, ಅತ್ತಿಗೆ ಆಶೀರ್ವಾದ ಮಾಡಿ. ನೀವು ಈ ನಾಡಿಗೆ ಮಕ್ಕಳಾಗದಿದ್ದರೂ ಪರವಾಗಿಲ್ಲ, ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಈ ನಾಡಿಗೆ ಮಕ್ಕಳಾಗದಿದ್ದರೂ ಪರವಾಗಿಲ್ಲ, ನಾಡಿಗೆ ಕೀರ್ತಿ ತನ್ನಿ. ಆಯ್ತಣ್ಣ, ನಿಮ್ಮ ಆಸೆಯಂತೆ ನಿಮ್ಮ ಮಾತನ್ನು ನಡೆಸಿಕೊಡುತ್ತೇನೆ. ನಿಮ್ಮ ಸಂತೋಷಕ್ಕೆ ಯಾವತ್ತೂ ಅಡ್ಡ ಬರುವುದಿಲ್ಲ. ಅತ್ತಿಗೆ ಇದೇ ಸಂತೋಷದ ಸಮಯದಲ್ಲಿ ಹಾಡಿ ನಲಿಯೋಣವೇ? ನಿಮ್ಮ ಮಾತರ ಯಾವತ್ತೂ ನೀಡಿ ಎಲ್ಲರೂ ಕೂಡಿ ಒಟ್ಟಿಗೆ ಹಾಡೋಣ ಬನ್ನಿ. ಆಯ್ತು.
ಈಗ ಅದು ಎಲ್ಲರೂ ಒಟ್ಟಿಗೆ ಹೋಗಿ ಊಟ ಮಾಡೋಣ ಬನ್ನಿ. ಆಯ್ತು ಅತ್ತಿಗೆ. ಕನ್ನಡದ ಕಲೆಯನ್ನು ಕೊಂಡು ಕುರುಕುರುತ್ತಿರುವ ಕಲಾಭಿಮಾನಿಗಳಿಗೆ ನಮಸ್ಕಾರ. ನಗಬೇಕು ತಡ್ರಿ ಒಂದು ನಿಮಿಷ ನಾನು ನಗಷ್ಟಕ್ಕೆ ಮಾಡಿ. ಇಂದು ಪ್ರೇಮಿಗಳ ದಿನಾಚರಣೆ. ಈ ನಾಗೇಂದ್ರನ ಕಣ್ಣಿಗೆ ಹಬ್ಬವೋ ಹಬ್ಬ. ಎಲ್ಲಿ ಬೇಕೆಂದರೆ ಬೆಳ್ಳಕ್ಕಿಯಂತೆ ಕಂಗೊಳಿಸುವ ಕೆಂದುಟಿಯ ಚಂದುಳ್ಳ ಚೆಲುವಿಯರ ಆ ಚಂದುಳ್ಳ ಚೆಲುವೆಯರ ಕನಸಿನ ರಾಜನಾಗಿ ಮೆರೆಯುವುದೇ ಈ ನಾಗರಾಜನ ಗುರಿ. ಈ ಊರಲ್ಲಿ ಪುಂಡರು ನಾನೇ, ಪುಡಾರಿಯು ನಾನೇ. ಈ ನಾಡಿಗೆ ನಾನೇ ಶ್ರೀಮಂತನೆಂದು ಮೆರೆಯುತ್ತಿರುವ ಕಾಳಿಂಗರಾವ್. ನಿನ್ನ ಮುದ್ದಿನ ತಂಗಿ ಕಲ್ಪನಾ. ನಿನ್ನ ಮುದ್ದಿನ ತಂಗಿ ಕಲ್ಪನಾ. ಕಲ್ಪನೆಗೂ ಮೀರಿದ ಸುಂದರಿ ನೀನು. ಕಟ್ಟನಿಟ್ಟ ಶಿಲ್ಪದಂತಿರುವ ಕಲ್ಪನಾ, ನೀನು ನನ್ನ ಬಲೆಗೆ ಬೀಳಲೇಬೇಕು. ನಾನು ಪ್ರೀತಿಯಿಂದ ಕರೆದಾಗ ಬರುವ ಹೆಣ್ಣುಗಳಿಗೆ ಪ್ರೇಮರಾಜ, ಆಡಿ ಕೂಗಿ ಕರೆದರೂ ಬರಲಾರದ ಹೆಣ್ಣುಗಳಿಗೆ ಅವರ ಕನಸುಗಳನ್ನೆಲ್ಲ ದೂರವಾಗಿಸುವ ಕಾಮರಾಜ. ಪ್ರೀತಿಗೆ ಇನ್ನೊಂದು ಹೆಸರೇ ರಸಿಕರ ರಾಜ. ಕೆರಳಿ ನಿಂತರೆ ಹೊಡೆಯುತ್ತಿದ್ದ ನಾಗರಾಜ.
ಸೇರಿಸಿ